ಇಡೀ ಜಗತ್ತಿನಾದ್ಯಂತ ಬೆಂಗಳೂರು ಯಾವುದಕ್ಕೆ ಪ್ರಸಿದ್ಧ ಅಂತ ನೀವು ಕೇಳಿದಿರಿ ಅಂದರೆ ಇದು ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೀವಿ, ಸಿಲಿಕಾನ್ ವ್ಯಾಲಿ ಅಂತ ನಾವು ಮಾತಾಡ್ತೀವಿ, IT-BT ಸಿಟಿ ಅಂತ ಹೇಳ್ತೀವಿ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಸಿಲಿಕಾನ್ ಸಿಟಿ ಹೋಗಿ ಎಲ್ಲ ಪರಮ ಪೂಜ್ಯರ ಪಾದಸ್ಪರ್ಶದಿಂದಾಗಿ ಸಿಲಿಕಾನ್ ಸಿಟಿ ಹೋಗಿ ಸ್ಪಿರಿಚುವಲ್ ಸಿಟಿಯಾಗಿ ಇವತ್ತು ಬೆಂಗಳೂರು ಮಾರ್ಪಾಡು ಆಗಿದೆ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ವೇದಿಕೆಯಲ್ಲಿ ನಮ್ಮ ಅಥಣಿಯ ಗಚ್ಚಿನ ಮಠದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ತಮ್ಮ ಸದ್ಭಕ್ತ ಮಂಡಳಿಯನ್ನು ಕಟ್ಟಿಕೊಂಡು ಇಂಥದ್ದೊಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಬಹಳಷ್ಟು ಆನಂದದ ಸಂಗತಿ ಅಂತ ನಾನು ಭಾವಿಸಿಕೊಂಡು ಒಂದು ಸಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅಥಣಿಯ ಗಚ್ಚಿನ ಮಠದ ಪೂಜ್ಯರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ನಿನ್ನೆ ನವೆಂಬರ್ 14, 10 ವರ್ಷದ ಹಿಂದೆ ನವೆಂಬರ್ 14ಕ್ಕೆ ಈ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳು ಇಂಗ್ಲೆಂಡಿನ ಲ್ಯಾಂಬೆತ್ ನಗರದಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು. ನಾನೂ ಕಣ್ಣರಳಿಸಿಕೊಂಡು TV ಮುಂದೆ ಕುಳಿತುಕೊಂಡು ನೋಡ್ತಿದ್ದೆ. ಆ ಕಾರ್ಯಕ್ರಮದಲ್ಲಿ ಬಹಳ ಚಂದ ಮಾತುಗಳನ್ನು ಎಲ್ಲ ಅತಿಥಿ ಅಭ್ಯಾಗತರು ಆಡಿದರು. ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾರೆ, ಇಂಗ್ಲೆಂಡ್ದವರು, ವಿ ಆರ್ ಮದರ್ ಆಫ್ ಡೆಮೋಕ್ರಸಿ. ಇಂಗ್ಲೆಂಡಿಗರು ಯಾರು ಅಂತ ನೀವು ಕೇಳಿದ್ರಿ ಅಂದರೆ ಪ್ರಜಾಪ್ರಭುತ್ವವನ್ನು ಇಡೀ ಜಗತ್ತಿಗೆ ನೀಡಿದವರು ನಾವು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ವಿ ಆರ್ ಮದರ್ ಆಫ್ ಡೆಮೋಕ್ರಸಿ. ಅಲ್ಲಿಯೇ ಒಬ್ಬರು ಸ್ಟೇಟ್ಸ್ಮನ್ ಹೇಳ್ತಾರೆ, ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವ ಮಾತುಗಳನ್ನು ಇಂಗ್ಲೆಂಡ್ದವರು ಮಾತಾಡ್ತಾರೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಭಾರತ ದೇಶದ ಭಾಗ್ಯ ವಿಧಾತರಾಗಿರುವಂತಹ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿದ್ದುಕೊಂಡು ಅರಿವಿನ ಕುರಿತಾಗಿ ಚಿಂತನೆ ಮಾಡ್ತಾರೆ, ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. ಆ ಅನುಭವ ಮಂಟಪದ ಘನತೆವೆತ್ತ ಅಧ್ಯಕ್ಷರಾದವರು ಅವಿರಳ ಪರಂಜ್ಯೋತಿಯಾಗಿರುವಂತಹ ಅಲ್ಲಮ ಪ್ರಭುದೇವರು. ನೋಡಿ, ನಾವು ಭಾಳ ಖುಷಿ ಪಡಬೇಕು. ಇದು ಬಸವೋತ್ಸವ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ನಾನು ಹೇಳೋದಕ್ಕೆ ಬಹಳ ಖುಷಿ ಪಡ್ತೀನಿ. ಅಲ್ಲಮ ಪ್ರಭುದೇವರು ಅಂದರೆ ಅತ್ಯಂತ ಅಪರೂಪದ ವ್ಯಕ್ತಿಯವರು. ಆಧ್ಯಾತ್ಮದಲ್ಲಿ ಹೇಗೆ ಔನ್ನತ್ಯವನ್ನು ಸಾಧಿಸಬೇಕು ಅನ್ನುವಂಥದ್ದಕ್ಕೆ ಅಲ್ಲಮ ಪ್ರಭುದೇವರೇ ಒಂದು ನಿಚ್ಚಳ ನಿದರ್ಶನ. ಅಂತಹ ಅಲ್ಲಮ ಪ್ರಭುದೇವರು ಅತ್ಯಂತ ಹೃದಯ ತುಂಬಿದ ಒಂದು ಮಾತನ್ನು ಹೇಳ್ತಾರೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ 6 ಸ್ಥಳಗಳನ್ನು ಏರಿ ಕುಳಿತುಕೊಂಡು ಅಲ್ಲಮ ಪ್ರಭುದೇವರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ಮಹಾಮಹಿಮ ಸಂಗನ ಬಸವಣ್ಣ ನನಗೂ ಗುರು, ನಿನಗೂ ಗುರು, ಜಗವೆಲ್ಲಕ್ಕೆಯೂ ಗುರುಕಾನ ಗುಹೇಶ್ವರ ಅನ್ನುವಂತಹ ಮಾತುಗಳನ್ನು ಹೇಳಿ ಬಸವಣ್ಣನವರಿಗೆ ಬಹುದೊಡ್ಡ ಗೌರವವನ್ನು ಅಲ್ಲಮ ಪ್ರಭುದೇವರು ನೀಡ್ತಾರೆ. ಇದು ಬಸವೋತ್ಸವ ಕಾರ್ಯಕ್ರಮ ಅನ್ನೋದಕ್ಕೆ ಈ ಮಾತನ್ನು ಹೇಳಿ ಎಷ್ಟು ಚಲೋ ಕಾರ್ಯಕ್ರಮ ಆಗಿದೆ. ಅಥಣಿ ಶಿವಯೋಗಿಗಳು ಅವ್ರ ಬಗ್ಗೆ ಮಾತಾಡುವಾಗಲೆಲ್ಲ ನನ್ನ ಹೃದಯ ತುಂಬಿ ಬರುತ್ತದೆ. ಕಾರಣ ಏನು ಅಂದರೆ ಆದಿ ಚುಂಚನಗಿರಿಯ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಹೇಳಿದ ಹಾಗೆ ವೇದಾಂತದ ವಿಶ್ವವಿದ್ಯಾಲಯವೇ ಆಗಿರುವಂತಹ ಸಿದ್ಧಾರೂಢರು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಕುಳಿತುಕೊಂಡು ಹೇಳ್ತಿದ್ರು, ಸಾಕ್ಷಾತ್ ಶಿವನನ್ನು ಕಾಣುವುದಾದರೆ ಅಥಣಿಗೆ ಹೋಗಬೇಕು, ಅಲ್ಲಿ ಶಿವಯೋಗಿಗಳನ್ನು ಕಾಣಬೇಕು ಅಂತ ಹೇಳ್ತಿದ್ರು. ಯಾಕೆ ಶಿವಯೋಗಿಗಳಿಗೆ ಅಂಥದ್ದೊಂದು ಶಕ್ತಿ ಬಂತು? ಅವರು ನಿರಂತರವಾಗಿ ಶಿವಯೋಗವನ್ನು ಮಾಡಿದರು. 50 ವರ್ಷಗಳವರೆಗೆ ತಮ್ಮ ಆಶ್ರಮದಲ್ಲಿ ಕುಳಿತುಕೊಂಡು ಸಮನ್ವಯ ಯೋಗವನ್ನು ಸಾಧಿಸಿರುವಂತಹ ಅರವಿಂದರ ಚರಿತ್ರೆಯನ್ನು ನೀವು ಓದಬೇಕು. ಮೊದಲಿಗೆ ಅವರು ಬೆಂಕಿ ಉಂಡಿಯಂಗಾಗಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುದೊಡ್ಡ ಕಾಯಕಲ್ಪವನ್ನು ನೀಡಿರುವಂತಹ ಅರವಿಂದರ ಚರಿತ್ರೆಯನ್ನು ನೀವು ಓದಿದ್ರಿ ಅಂದರೆ ಬೆಂಕಿ ಉಂಡಿಯಂಗಿದ್ರು. ಆಮೇಲೆ ಆಧ್ಯಾತ್ಮಕ್ಕೆ ಹೊರಳಿ ಬೆನ್ನಿ ಮುದ್ದಿಯಂಗಾಗಿಬಿಡ್ತಾರೆ. 50 ವರ್ಷಗಳವರೆಗೆ ತಪಸ್ಸನ್ನು ಮಾಡಿರುವಂತಹ ಅರವಿಂದರಿಗೆ ಯಾವ ಘನತೆ ಐತಲ್ಲ ಅಂಥದ್ದೇ ಘನತೆ ಅಥಣಿಯ ಶಿವಯೋಗಿಗಳವರಿಗೆ ಇರುವಂಥದ್ದು. ಯಾರೋ ಒಬ್ಬರು ಬಂದರು, ಅಪ್ಪ ಅವರ ನಿಮ್ಮ ಸಲುವಾಗಿ ನಾವು ಒಂದು ಚಲೋ ಮಂಚ ತಂದೀವ್ರಿ, ನೀವು ನೆಲದ ಮೇಲೆ ಮಲಗ್ತೀರಿ, ಕೆಳಗೆ ಮಲಗ್ತೀರಿ, ನೀವು ಚಲೋ ತಂಗಿ ಮಲಗಬೇಕ್ರಿ ಅಪ್ಪ ಅವರ, ಭಾಳ ಆರಾಮಾಗಿ ನೀವು ಇರಬೇಕು ಅಂತ ಹೇಳಿ ರತ್ನ ಗಂಬಳಿಯನ್ನು ತಂದು ಅಥಣಿಯ ಗಚ್ಚಿನ ಮಠದ ಪರಮ ಪೂಜ್ಯರಿಗೆ ಸಮರ್ಪಿಸಿದಾಗ ಅಪ್ಪ ಅವರು ಆ ಮಂಚದ ಮೇಲೆ ಕೂತ್ಕೋಲಿಲ್ಲ, ಮಂಚದ ಮೇಲಿರುವಂತಹ ರತ್ನ ಗಂಬಳಿ ಮೇಲೆ ಕೂತ್ಕೋಲಿಲ್ಲ. ಅಷ್ಟು ಭಾಳ ಚಲೋ ಆಯ್ತಪ್ಪ, ಎಲ್ಲಿಂದ ತಂದಿ ಅಂತ ಗುರುಗಳು ಕೇಳಿದರು. ಅಪ್ಪ ಅವರು ನಾವು ಮೈಸೂರಿನಿಂದ ತಂದೀವ್ರಿ ಅಂತ ಹೇಳಿದರು. ಅವಾಗ ಅಜ್ಜಾರು ಅದ್ರ ಮೇಲೆ ಕೂತ್ಕೋತಾರ ಅಂತ ತಿಳ್ಕೊಂಡು ಎಲ್ಲರೂ ನೋಡ್ಕೋತ ನಿಂತಿದ್ರು. ಆದರೆ ಅಥಣಿ ಶಿವಯೋಗಿಗಳವರು ಆ ಮಂಚದ ಮೇಲೂ ಕೂತ್ಕೊಳ್ಳಿಲ್ಲ, ರತ್ನ ಗಂಬಳಿಯ ಮೇಲೂ ಕೂತ್ಕೊಳ್ಳಿಲ್ಲ. ಒಳಗಡೆ ಹೋಗಿ ಬಸವಣ್ಣನವರ ಭಾವಚಿತ್ರವನ್ನು ತಂದು ಆ ಮಂಚದ ಮೇಲಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ ಇಲ್ಲಿ ಬಸವಣ್ಣ ಕೂಡಿರಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅಂದರೆ
ನಾವೆಲ್ಲರೂ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ನಮ್ಮ ಯುವ ಸಮಾಜ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಯಾಕೆ ಈ ಮಾತುಗಳನ್ನು ಹೇಳ್ತೀವಿ ಅಂದರೆ, ಭಾರತದ ಯುವ ಸಮೂಹವನ್ನು ನೀವು ಒಂದು ಸಾರಿ ಸೂಕ್ಷ್ಮವಾಗಿ ನೋಡಿಬಿಟ್ರಿ ಅಂತಂದರೆ ಅನೇಕ ಮಾದಕ ವ್ಯಸನಗಳಿಗೆ ಅವರು ಬಲಿ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಬೇರೆ ಬೇರೆ ಚಟಗಳಿಗೆ ಅವರು ಬಲಿ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ. ತಮ್ಮ ಅದ್ಭುತವಾಗಿರುವಂತಹ ಶರೀರವನ್ನು ಅದ್ಭುತವಾದ ಸಾಧನೆಗೆ ಅವರು ಮೀಸಲಾಗಿರುವಂತಹ ಒಂದು ಸಂದರ್ಭದಲ್ಲಿ, ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಬೇರೆ ಬೇರೆ ಚಟಗಳನ್ನು ಮಾಡಿಕೊಂಡು ತಮ್ಮ ದೇಹದ ವ್ಯವಸ್ಥೆಯನ್ನೇ ಹದಗೆಡಿಸುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಆಧ್ಯಾತ್ಮದ ಕಡೆಗೆ ಹೊರಳಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣದಲ್ಲಿ ಅಪ್ಪವ್ರು ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರಲ್ಲ, ಇದಕ್ಕಾಗಿ ನಾವು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಅತನಿ ಅಪ್ಪವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಒಬ್ಬರು ಬಂದರು, ಅಪ್ಪವ್ರು ತಾವು ಶಿವಯೋಗದ ಶಿಖರ ಏರಿರಿ ಅಂತ ಹೇಳ್ತಾರೆ, ಶಿವಯೋಗ ಅಂದರೆ ಏನು ಹೇಳಬೇಕ್ರಿ ಅಪ್ಪವ್ರ ಅಂತ ಕೇಳಿದರು. ಅವಾಗ ಅತನಿ ಶಿವಯೋಗಿಗಳನ್ನ ಹಿಂಗೆ ನೋಡಿದರು, ನಕ್ಕರು, ಸುಮ್ಮಾಗಿಬಿಟ್ರು. ಅಜ್ಜಾರ ನೀವು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ, ಶಿವಯೋಗ ಅಂದರೆ ಏನು ಹೇಳ್ರಿ ಅಂತ ಮತ್ತೆ ಪ್ರಶ್ನೆ ಕೇಳ್ದ. ಅಪ್ಪವ್ರು ಹಿಂಗೆ ನೋಡಿದರು, ನಕ್ಕರು, ಸುಮ್ಮಾಗಿಬಿಟ್ರು. ಅವ್ರು ಏನೂ ಹೇಳಲೇ ಇಲ್ಲ. ಮುಂದೆ ಕುಂತವ್ ಬಿಡವಲ್ಲ. ಅಪ್ಪ ಅವ್ರು ಹೇಳ್ರಿ ಶಿವಯೋಗ ಏನಂದ್ರೆ, ಶಿವಯೋಗ ಅಂದರೆ ಏನು ಹೇಳ್ರಿ ಅಂತ ಹೇಳೋರು. ನೋಡ್ರಿ, ಶಿವಯೋಗ ಅಂದರೆ ಅತನೇ ಅಪ್ಪ ಅವ್ರಿಗೆ ಅಲ್ರಿ, ಯಾರಿಗೂ ಹೇಳಕ್ಕೆ ಬರಂಗಿಲ್ಲ. ಶಿವಯೋಗ ಹೆಂಗದ ಅನ್ನುವಂಥದ್ದನ್ನು ಯಾರಿಗೂ ಹೇಳಕ್ಕೆ ಬರಂಗಿಲ್ಲ. ಇದನ್ನು ಭಾಳ ಸೂಕ್ಷ್ಮವಾಗಿ ನೀವೆಲ್ಲರೂ ಅಧ್ಯಯನ ಮಾಡಬೇಕು. ಅಕ್ಕ ಮಹಾದೇವಿ ಅಂತಾಳ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತ್ಯನ್ನೇ, ಆಗದೆನ್ನೆ, ನಿಮ್ಮ ಸೇರಿದ ಬಳಿಕ ಏನೂ ಎನ್ನೆ ಅನ್ನುವಂಥ ಸ್ಥಿತಿ ಏನೈತಲ್ಲ ಹೇಳಕ್ಕೆ ಬರಲ್ಲ. ಅದನ್ನು ಕಬ್ಬು ಹೆಂಗದ ಅಂತ ತಿಳ್ಕೊಂಡು ಕೇಳಿದೀವಿ ಅಂದರೆ ಸಿಹಿ ಐತಿ ಅಂತ ಹೇಳ್ತೀವಿ. ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಕೇಳಿದರೆ ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಹೇಳಕ್ಕೆ ಬರಂಗಿಲ್ಲ, ತಿಂದು ನೋಡಬೇಕು ಅಂತ ನಾವು ಹೇಳ್ತೀವಿ. ಅತನಿ ಅಪ್ಪ ಅವ್ರು ನೋಡ್ತಿದ್ರು, ಸುಮ್ಮಿರ್ತಿದ್ರು. ಒಳಗಿನಿಂದ ಸಿದ್ಧಲಿಂಗ ಅಪ್ಪಗಳಿದ್ರು, ಅವರು ಹೊರಗೆ ಬಂದು ಕೇಳಿದ್ರು, ಯಾಕಪ್ಪ ಇಷ್ಟು ಕೇಳಕತ್ತಿ, ಏನು ಬೇಕಾಗ್ಯದ ಅಂತ ಕೇಳಿದರು. ಹುಬ್ಬಳ್ಳಿಯ ಸಿದ್ಧಾರೂಢರ ಶಿವಯೋಗದ ಶಿಖರ ಏರ್ಯಾರ ಅಂತ ತಿಳ್ಕೊಂಡು ಹೇಳ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗೈತಿ. ನಾವು ಬಹಳ ದೂರದಿಂದ ಬಂದೀನಿ, ಶಿವಯೋಗ ಅಂದ್ರೆ ನನಗೆ ಗೊತ್ತಿಲ್ಲರಿ ಅಪ್ಪ ಅವರ, ದಯವಿಟ್ಟು ಅಪ್ಪ ಅವ್ರು ಹೇಳ್ತಾರತ್ ನಾವು ಬಂದೀನಿ, ಹೇಳಕ್ಕೆ ತಯಾರಿಲ್ಲ. ಅವಾಗ ಅಥಣಿಯ ಸಿದ್ಧಲಿಂಗ ಮಹಾಸ್ವಾಮಿಗಳಂದ್ರು, ಬಾರಪ್ಪ ಇಲ್ಲಿ ಅಂದರು. ಅಲ್ಲಿ ಕಾಣ್ತಾವಲ್ಲ ಅಥಣಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕೈಯೊಳಗೆ ಹಿಡ್ಕೋ ಅಂದರು. ಆ ಬಂದಿರುವಂಥ ವ್ಯಕ್ತಿಗೆ ಸಿಟ್ಟು ಬಂತು. ನಿಮಗೆ ಶಿವಯೋಗ ಅಂದರೆ ಏನು ಹೇಳಕ್ಕೆ ಬರೋಂಗಿಲ್ಲ, ಪಾದುಕೆಗಳನ್ನು ಕೈಯಾಗಿ ಹಿಡ್ಕೋ ಅಂತೀರಿ, ತಲೆ ಮೇಲೆ ಇಟ್ಕೋ ಅಂತೀರಿ, ಇಂಥ ಬೂಟಾಟಿಕೆ ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡು ಬಂದಿರುವಂಥ ವ್ಯಕ್ತಿ ದಾರ್ಷ್ಟ್ಯತನದಿಂದ ಮಾತಾಡಿದಾಗ ಸಿದ್ಧಲಿಂಗ ಅಪ್ಪಗಳಂದರು, ಶಿವಯೋಗ ಅಂದ್ರೆ ಏನು ಗೊತ್ತಾಗಬೇಕು, ಗೊತ್ತಾಗಬಾರ್ದು, ಗೊತ್ತಾಗ್ಬೇಕ್ರಿ ಅಪ್ಪ ಅವರು. ಹಾಗಿದ್ರೆ ಅಥಣಿ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕೈಯೊಳಗೆ ಹಿಡ್ಕೋ ಅಂದರು. ನನ್ನ ಮಾತುಗಳನ್ನು ತಾವೆಲ್ಲ ಗಂಭೀರವಾಗಿ ಕೇಳಬೇಕು. ಅಥಣಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೊಂಡ, ಕಿವಿಗೆ ಹಿಡ್ಕೋ ಅಂದ್ರೆ ಸಿದ್ಧಲಿಂಗಪ್ಪಗಳು. ಯಾವ ಸಂದರ್ಭದಲ್ಲಿ ಬಂದಿರುವಂಥ ವ್ಯಕ್ತಿ ಅಥಣಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕಿವಿಗೆ ಹಿಡ್ಕೊಂಡಲ್ಲ, ಆ ಪಾದುಕೆಯಿಂದ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ಹೊರಗೆ ಬರ್ತಿತ್ತು ಅಂತ ಕೇಳ್ತಾರೆ. ಸ್ತಂಭೀಭೂತನಾಗಿ ನಿಂತ್ಕೊಂಡು ಬಿಟ್ಟ. ಒಂದು ಪಾದುಕೆಯಿಂದ, ನಿರ್ಜೀವವಾಗಿರುವಂತಹ ಪಾದುಕೆಯಿಂದ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ಯಾಕೆ ಹೊರಗೆ ಬಂತು? ನೀವು ಹರಿದಾಸರ ಬಗ್ಗೆ ಓದಬೇಕು. ಹರಿದಾಸರು ಒಂದು ತಂಬೂರಿಯನ್ನು ಒಂದು ಮೂಲಿಯೊಳಗಿಟ್ಟು ಇನ್ನೊಂದು ಮೂಲಿಯೊಳಗೆ ಕುಳಿತುಕೊಂಡು ಸ್ವರಗಳನ್ನು ಹೊರಗೆ ತೆಗೆದ್ರು ಅಂದರೆ, ಆ ತಂಬೂರಿಯನ್ನು ಮೀಟ್ಲಿಲ್ಲ ಅಂದ್ರೂ ಕೂಡ ಆ ತಂಬೂರಿಯಿಂದ ಸ್ವರ ಹೊರಗೆ ಬರ್ತಿತ್ತು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಅಥಣಿ ಶಿವಯೋಗಿಗಳವರು ಎಷ್ಟು ತಪಸ್ಸನ್ನು ಮಾಡಿದರು ಅಂತಂದರೆ, ಅಥಣಿಯ ಗಚ್ಚಿನ ಮಠದ ಕಲ್ಲೂ ಕೂಡ ಮಂತ್ರಗಳನ್ನು ಹೇಳುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಅದೆಲ್ಲ ಬಂತಿತ್ತು ಅಂತಂದರೆ, ಅಪೋರ್ಗಿರುವಂತಹ ಆ ಅದ್ಭುತವಾಗಿರುವಂತಹ ಆ ಶಿವಯೋಗದ ಚೈತನ್ಯ ಎಷ್ಟು ಗಟ್ಟಿಯಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ನನಗೆ ಬಹಳ ಅಂದರೆ ಭಾಳ ಖುಷಿಯಾಯಿತು. ಯುವಜನರ ಬಗ್ಗೆ ಮಾತಾಡಬೇಕಾಗಿತ್ತು. ಇವತ್ತು ವೇದಿಕೆ ಮೇಲೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲರೂ ಅದಾರ ನೋಡ್ರಿ. ಇವತ್ತು ಅಥಣಿಯಿಂದ ಎಲ್ಲ ಭಕ್ತರು ಬಂದಾರ, ಅಥಣಿ ಶಿವೆಗಳು ಎಲ್ಲ ಭಕ್ತರು ಇಲ್ಲಿ ಬಂದಾರ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ. ಬೋಧಿಧರ್ಮ ಅಂತ ಒಬ್ಬ ಗುರುಗಳಿದ್ರು. ಅವರೆಲ್ಲ ಕಡೆ ಅಡ್ಯಾಡ್ಕೊಂತ ಹೋಗ್ತಿದ್ರು. ಒಬ್ಬ ರಾಜ ಮುಖ ಸಾಪಿಗೆ ಇಟ್ಕೊಂಡು ಕೂತಿದ್ದ. ಯಾಕೆ ಮುಖ ಸಾಪಿಗೆ ಇಟ್ಕೊಂಡು ಕೂತಿ ಅಂತ ಕೇಳಿದ್ರು. ಏನಿಲ್ರಿ, ನಮ್ಮ ಕುದುರೆ ಒಂದು ಭಾಳ ಚಲೋ ಓಡಾಡ್ತಿತ್ತು, ಈಗ ಯಾಕೋ 2 ತಿಂಗಳಾಯಿತು ನಮ್ಮ ಕುದುರೆ ಕುಂಟಾಕತ್ತೈತಿ ಅಂತಂದ್ರೆ. ಏನು ವಿಚಾರ ಮಾಡಬೇಡಪ್ಪ, ನಿಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಮಾಡ್ತೀನಿ ಅಂದ್ರೆ ಬೋಧಿಧರ್ಮ. ಸೂಕ್ಷ್ಮವಾಗಿ ನೋಡಿದ್ರು ಅವರು. ರಾಜನ ಕರೆದ್ರವ್ರು, ನಿಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡಬೇಕಾಗಿತ್ತು ಅಂದ್ರೆ ನಾ ಹೇಳೋದು ಕೇಳ್ಬೇಕು ನೀನು ಅಂದ್ರೆ. ಕೇಳ್ತೀನಿ ಹೇಳ್ರಿ ಅಂದ್ರೆ. ನಿಮ್ಮ ಕುದುರೆಗೇನು ಟ್ರೈನಿಂಗ್ ಕೊಡಕತ್ತಲ್ಲ, ಅವ್ನು ಮೊದಲು ಕೆಲಸದಿಂದ ತೆಗೆದು ಹಾಕ್ರಿ, ನಿಮ್ಮ ಕುದುರೆಗೆ ಚಲೋ ಅಂತವನೊಬ್ಬನ ತಂದು ನೇಮಕ ಮಾಡಿರಿ, ಕುದುರೆ ಮತ್ತೆ ಮೊದಲೇ ನಂಗೆ ಓಡ್ತೈತಿ ಅಂತ ಹೇಳಿದರು. ಅವನ ಯಾಕೆ ತೆಗಿಬೇಕ್ರಿ ಅಂತ ರಾಜ ಕೇಳಿದರು. ಅವನ ಯಾಕೆ ತೆಗಿಬೇಕು ಅಂದ್ರೆ, ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಿದ್ದಲ್ಲ ಅವ ಕುಂಟಿದ್ದ. ಆ ಕುದುರೆ ಏನು ತಿಳ್ಕೊಂಡಿತ್ತು ಅಂದ್ರೆ, ನನಗೆ ಟ್ರೈನಿಂಗ್ ಕೊಡವನ ಕುಂಟದಾನಂದ್ರೆ ಕುಂಟುದ ಬರೋಬರುತ್ತೆ ಅಂತ ಕುದುರೆ ತಿಳ್ಕೊಂಡಿತ್ತು. ಆ ಕುಂಟಿನ ತೆಗೆದು ಹಾಕಿದ್ರು. ಚಲೋ ದಾರ್ಷ್ಟ್ಯ, ದೇಹ ದಾರ್ಢ್ಯವನ್ನು ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿನ ಚಲೋ ತಂಗಿ ನೇಮಕ ಮಾಡಿದ್ರು. ಅವ್ನು ಮಸ್ತಂಗೆ ಮುಂದೆ ಓಡಾಡಕತ್ತ, ಕುದುರೆನೂ ಮಸ್ತ್ ಓಡಾಕತ್ತಂತ. ಈ ಕುಂಟು ಕುದುರೆ ಕತ್ತಿ ನಮಗೆ ಯಾಕೆ ಹೇಳಕತ್ತೀರಿ ಅಜ್ಜಾರ ಅಂತ ನೀವು ನೋಡಕತ್ತೀರಿ. ಇವತ್ತು ಅಥಣಿಯ ಭಕ್ತರು, ನೀವೆಲ್ಲರೂ ಅಥಣಿ ಶಿವಯೋಗಿಗಳವ್ರ ಭಕ್ತರು, ನಾವೆಲ್ಲರೂ ಕಾಟೇವಾಡಿ ಕುದುರೆ ನಾವು ಯಾಕೆ ಆಗಿವಿ ಅಂದ್ರೆ, ನಮಗೆ ಟ್ರೈನಿಂಗ್ ಕೊಟ್ಟಿರುವಂತಹ ಅಥಣಿ ಶಿವಯೋಗಿಗಳವ್ರು ಭಾಳ ಚಲೋ ಇದ್ರು ಅನ್ನೋ ಕಾರಣಕ್ಕಾಗಿಯೇ ಇವತ್ತು ನಾವೆಲ್ಲರೂ ಕಾಟೇವಾಡಿ ಕುದುರೆ ಆಗಿವಿ.
ಇಂಥದ್ದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡೋದು ಅಂದರೆ ಸಾಮಾನ್ಯ ಏನಲ್ಲ. ಹೀಗಾಗಿಯೇ ಅಥಣಿಯ ಗಚ್ಚಿನ ಮಠದ ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಲ್ಲಿ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರಲ್ಲ, ಆ ಕಾರಣಕ್ಕಾಗಿ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳಿ, ಯುವಕರನ್ನು ನಾವೆಲ್ಲರೂ ರಕ್ಷಣೆ ಮಾಡಬೇಕು, ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಇಲ್ಲದೆ ಹೋದರೆ ಅವರೆಲ್ಲ ಕುಂಟುತ್ತಾರ, ನಮ್ಮ ದೇಶ ಕುಂಟುತ್ತದೆ. ಹೀಗಾಗಿ ನಾವೆಲ್ಲರೂ ಯುವಕರಿಗೆ ಒಂದು ಸದಾಚಾರವನ್ನು ಕಲಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಅಪ್ಪವರು ಈ ಕಾರ್ಯಕ್ರಮ ಮಾಡಿದರು. ಅದನ್ನೇ APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಹೇಳಿದರು, ವೇರ್ ದೇರ್ ಇಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, there is beauty in the character. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world ಅನ್ನುವಂಥ ಮಾತನ್ನು ಹೇಳಿದಾಗ ಯುರೋಪಿಯನ್ ಪಾರ್ಲಿಮೆಂಟ್ದವರೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರ ಮಾತುಗಳನ್ನು ಸ್ವಾಗತ ಮಾಡ್ಕೊಳ್ತಾರೆ. ಯಾಕೆ ಸ್ವಾಗತ ಮಾಡ್ಕೊಳ್ತಾರೆ ಅಂದರೆ, ವೇರ್ ದೇರ್ ಇಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಆ ಸದಾಚಾರ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿ ಬಂತು ಅಂದರೆ ಯುವಕರು ಅದ್ಭುತವಾಗಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಹೀಗಾಗಿ ಯುವಕರಿಗೆ ಸದಾಚಾರ ಕೊಡು ಕಾರ್ಯಕ್ರಮನೇ ಇದು ಅನ್ನುವಂಥ ಮಾತನ್ನು ಹೇಳಿ, ಬಸವೋತ್ಸವಕ್ಕೆ ಜಯವಾಗಲಿ, ಅಥಣಿ ಶಿವೈಗಳವರಿಗೆ ಜಯವಾಗಲಿ, ಎಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.